ವೆಲ್ಕಮ್ ಬ್ಯಾಕ್. ನಗ್ನಗ್ತಾನೆ ಜೈಲಿನಿಂದ ಹೊರ ಬಂದಿದ್ದಾರೆ ವಿನಯ್ ರಜತ್. ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಸಿಕ್ಕಿದೆ ಬಿಡುಗಡೆ ಭಾಗ್ಯ. ಪರಪನಾಗ್ರಹದಿಂದ ಡಿ ಫಾಲೋವರ್ಸ್ ರಿಲೀಸ್. ಕೋರ್ಟ್ ಆದೇಶ ಕೈ ತಲುಪಿದ ಬಳಿಕ ನಗ್ನಗ್ತಾನೆ ಜೈಲಿನಿಂದ ಹೊರ ಬಂದಿದ್ದಾರೆ ವಿನಯ್ ರಜತ್ ಇಬ್ಬರೂ ಕೂಡ. ಮಾತಾಡೋಣ ಸರ್, ಮಾತಾಡೋಣ, ಆರಾಮಾಗಿ ಕೂತ್ಕೊಂಡು ಮಾತಾಡೋಣ, ಬನ್ನಿ ಮಾತಾಡೋಣ ಸರ್. ಎಲ್ಲರೂ ಸೇರಿಕೊಂಡು ಒಂದ್ಸಲಿ ಸಿಕ್ಕಿ ಕ್ಲೀನಾಗಿ ಏನೇನಿದೆ ಎಲ್ಲ ಮಾತಾಡೋಣ. ಥ್ಯಾಂಕ್ ಯು. ಬಟ್ ಎಲ್ಲರೂ ತುಂಬ ಖುಷಿ ಆಯಿತು, ತುಂಬ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮಾತಾಡೋಣ, ಎಲ್ಲ ಸಿಕ್ಬಿಟ್ಟು ಮಾತಾಡೋಣ. ನಿಮಗೆ ಎಲ್ಲ ಗೊತ್ತಲ್ಲ. ಹರ್ಷಿತಾ ರೀಲ್ಸ್ ರಂಪಾಟದಿಂದ ಜೈಲು ಪಾಲಾಗಿದ್ದ ವಿನಯ್ ಹಾಗೆ ರಜತ್ ಇಬ್ರು ಕೂಡ ಇವತ್ತು ಬಿಡುಗಡೆಯಾಗಿದ್ದಾರೆ. ಸದ್ಯ ಅಪ್ಡೇಟ್ಸ್ ಏನೆಲ್ಲ ಸಿಗ್ತಾ ಇದೆ? ಪವಿತ್ರ ಮಚ್ಚ ಹಿಡಿದು ರೀಲ್ಸ್ ಮಾಡಿ ಜೈಲು ಪಾಲಾಗಿದ್ದಂತ ಬಿಗ್ ಬಾಸ್ ಖ್ಯಾತಿಯ ರಜತ್ ಹಾಗೂ ವಿನಯ್ ಗೌಡ ಇಂದು ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಇನ್ನು ಲಾಂಗ್ ಹಿಡಿದು ರೀಲ್ಸ್ ಮಾಡಿದ ಪ್ರಕರಣದಲ್ಲಿ ರಜತ್ ಮತ್ತು ವಿನಯ್ಗೆ ನಿನ್ನೆ 24ನೇ ಎಪಿಎಂಸಿ ನ್ಯಾಯಾಲಯ ಷರತ್ತುಬದ್ಧ ಜಾಮೀನನ್ನ ನೀಡಿತ್ತು. ಪೊಲೀಸರ ಕೈಗೆ ಬೇಲ್ ಪ್ರತಿ ತಡವಾಗಿ ಸಿಕ್ಕಿದ ಹಿನ್ನೆಲೆಯಲ್ಲಿ ಇಂದು ರಜತ್ ಹಾಗೂ ವಿನಯ್ ಜೈಲಿನಿಂದ ರಿಲೀಸ್ ಆಗಿರುವಂತದ್ದು. ಲಾಂಗ್ ಹಿಡಿದು ರೀಲ್ಸ್ ಮಾಡಿದಕ್ಕೆ ಶಸ್ತ್ರಾಸ್ತ್ರ ಕಾಯ್ದೆಯಡಿ ರಜತ್ ವಿನಯರನ್ನ ಬಂಧಿಸಲಾಗಿತ್ತು. ಇನ್ನು ಮಾರ್ಚ್ 26ರಿಂದ ಮಾರ್ಚ್ 28ರವರೆಗೆ ಅಂದ್ರೆ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೋರ್ಟ್ ಆದೇಶ ಕೂಡ ನೀಡಿತು. ನಿನ್ನೆ ಇಬ್ಬರಿಗೂ ಕೂಡ ಕೋರ್ಟ್ ಜಾಮೀನು ಮಂಜೂರು ಮಾಡಿತು. ಹೀಗಾಗಿ ಇವತ್ತು ಅವರು ಕೂಡ ರಿಲೀಸ್ ಆಗಿರುವಂತದ್ದು. ಇಂದು ಜೈಲಿನಿಂದ ಇಬ್ರು ಕೂಡ ರಿಲೀಸ್ ಆಗಿದ್ದಾರೆ. ಜೈಲಿನಿಂದ ರಿಲೀಸ್ ಆಗೋ ವೇಳೆ ನಗುತ್ತಲೇ ಇಬ್ರು ಕೂಡ ರಜತ್ ಹಾಗೂ ವಿನಯ್ ನಗುತ್ತಲೇ ಜೈಲಿನಿಂದ ಹೊರ ಬಂದಿದ್ದಾರೆ. ಇನ್ನು ಇಬ್ರು ಕೂಡ ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳು. ಇವರಿಗೆ ಇವತ್ತು ಬಿಡುಗಡೆ ಭಾಗ್ಯ ಕೂಡ ಸಿಕ್ಕಿರುವಂತದ್ದು. ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗಿದ್ದಾರೆ. ನಿನ್ನೆ ಜಾಮೀನು ಆದೇಶ ಪ್ರತಿ ತಲುಪಿತ್ತು, ಆದ್ರೆ ಜೈಲೇ ಗತಿ ಅನ್ನುವಂತ ಸಿಚುವೇಶನ್ ಕೂಡ ಇತ್ತು. ಆದ್ರೆ ಇಂದು ಕೋರ್ಟ್ ಆದೇಶ ಕೈ ತಪ್ಪಿದ ಬಳಿಕ ಈಗ ರಿಲೀಸ್ ಆಗಿದ್ದಾರೆ. ನಗುತ್ತಲೇ ಜೈಲಿನಿಂದ ಇಬ್ರು ಕೂಡ ಹೊರ ಬಂದಿದ್ದಾರೆ. ಸದ್ಯ ಷರತ್ತುಬದ್ಧ ಜಾಮೀನನ್ನು ಕೂಡ ನೀಡಿರುವಂತದ್ದು. ಇನ್ನು ಮಚ್ಚು ಹಿಡಿದ ಆರೋಪಿಗಳಿಗೆ ಈಗ 10,000 ರೂಪಾಯಿ ಶ್ಯೂರಿಟಿಯನ್ನು ಕೂಡ ನೀಡಲಾಗಿತ್ತು. ತಲಾ 10,000 ರೂಪಾಯಿ ಶ್ಯೂರಿಟಿ ಮೇಲೆ ಇದೀಗ ಜಾಮೀನನ್ನು ಕೂಡ ನೀಡಿರುವಂತದ್ದು. ಇನ್ನು 24ನೇ ಎಪಿಎಂಸಿ ಕೋರ್ಟ್ ನಿಂದ ಈಗ ಬೇಲ್ ಕೂಡ ಸಿಕ್ಕಿರುವಂತದ್ದು. ಪವಿತ್ರ.